ಭಾರತ ಸರ್ಕಾರ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಡೆವಲಪ್ಮೆಂಟ್ ಗ್ಯಾರಂಟಿ ಏನಂತ ಮುಂಚೆ ನಡೀತಾ ಇತ್ತು, ನೆರಗಾ ಏನಂತ ಕಾರ್ಯಕ್ರಮ ನಡೀತಾ ಇತ್ತು, ಅದು ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಧ್ಯಾಯ ಮಿಷನ್ ಅನ್ನಂಥ ಹೊಸ ಮಸೂದೆಯನ್ನು ತಂದು ಅದು ಪಾರ್ಲಿಮೆಂಟಲ್ಲಿ ಕೂಡ ಬಿಲ್ ಪಾಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ನಾಯಕರು ಬಹುಶಃ ಎಲ್ಲೋ ಒಂದು ಕಡೆ ಈ ಹೆಸರನ್ನು ಏನು ಬದಲಾವಣೆ ಮಾಡಿದಾರೋ ಆ ಬದಲಾವಣೆ ಮಾಡಿದಕ್ಕೋಸ್ಕರವಾಗಿ ಅವರು ಬೇರೆ ಬೇರೆ ಅರ್ಥದಲ್ಲಿ ಜನರನ್ನು ದಿಕ್ಕು ತಪ್ಪಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಆಲ್ರೆಡಿ ಬಿಲ್ ಪಾಸಾದಂಥ ಗೆಜೆಟ್ ಕಾಪಿಯಲ್ಲಿ ನೋಡಿದಂಥ ಟೈಮಲ್ಲಿ ಅನೇಕ ಸುಧಾರಣೆಗಳು ಕೂಡ ಆಗಿದ್ದಾವೆ. ಬಹುಶಃ ನಾನು ಕಾಂಗ್ರೆಸ್ಸಿನ ನಾಯಕರನ್ನು ನಾನು ಕೇಳ್ತೀನಿ, ಗಾಂಧೀಜಿಯವರು ಹೆಸರು ಹೇಳೋ ಸಲುವಾಗಿ ಗಾಂಧೀಜಿಯವ್ರನ್ನ ತಾವು ಅನೇಕ ಬಾರಿ ನೋಡಿದಂಥ ಟೈಮಲ್ಲಿ ಕೂಡ ಯಾವ ಚುನಾವಣೆಯಲ್ಲಿ ಕೂಡ ಗಾಂಧೀಜಿಯವ್ರನ್ನ ಫೋಟೋ ಹಾಕ್ಲಾರ್ದಂತೆ ಅನೇಕ ಚುನಾವಣೆಗಳು ಮಾಡಿ ಗಾಂಧೀಜಿಯು ಹೆಸರಿತ್ತು ಕೂಡ ಅವ್ರಿಗೆ ನೈತಿಕ ಹಕ್ಕಿಲ್ಲ. ಆದರೆ ಕೂಡ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಹೆಸರು ಏನು ಬದಲಾವಣೆ ಆಗಿದನೋ, ವಿಕಸಿತ ಭಾರತ ಅನ್ನೋಂಥ ಉದ್ಯೋಗ ಖಾತ್ರಿ ಯೋಜನೆ ಏನಾಗಿದನೋ ಅದರ ಹೆಸರು ಬದಲಾವಣೆ ಮಾಡಿದೆ ಅಂತೇಳಿ ಇಡೀ ರಾಜ್ಯದಲ್ಲಿ ಗೊಂದಲ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಕೂಡ ಮುಂಚೆ ನಾವು ಕೆಲಸ ಮಾಡೋಂಥ ಮಂದಿನ ನೋಡಿದಂಥ ಟೈಮಲ್ಲಿ ಮುಂಚೆ ಎಲ್ಲ ಕೂಡ UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಂಥ ಟೈಮಲ್ಲಿ, ಅದಕ್ಕಿಂತ ಮುಂಚೆ ಇದ್ದಂಥ ಟೈಮಲ್ಲಿ ಕೂಡ ಅನೇಕ ವಿಚಾರಗಳು ನೋಡಿದಂಥ ಟೈಮಲ್ಲಿ ಕೂಡ ನಾವು ಅನೇಕ ಲೋಪಗಳಂತ ಇದ್ದೇ ಇದ್ದಾವೆ. ಇವತ್ತು ಲೋಪಗಳಿದ್ದಂಥ ಟೈಮಲ್ಲಿ ಅವ್ರು ಯಾರು ಕೂಡ ಸರಿ ಮಾಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡಲಿಲ್ಲ. ಲೋಪಗಳು ನೋಡಿದ್ರಿಗಿನ ಇದೆಲ್ಲ ಕೂಡ ಸುಮ್ಮನೆ ಇವತ್ತು ನೆರೆಗಾ ಅನ್ನೋಂಥ ಯೋಜನೆ ನಡೀತಾ ಇತ್ತಾಗಲಿ, ನೆರೆಗೆ ಅನ್ನೋಂಥದ್ದು ನೆರೆಗ ಅನ್ನೋಂಥ ಯೋಜನೆ ಏನಿತ್ತು ಅದು ಕೇವಲ ರೂರಲ್ಲಿದ್ದಂಥ ಜನರಿಗೆ ಅವರಿಗೆ ಎಲ್ಲೋ ಒಂದು ಕಡೆ ಉದ್ಯೋಗ ಕೊಡಬೇಕು, ಉದ್ಯೋಗ ಕೊಟ್ಟಂಥ ಟೈಮಲ್ಲಿ ಅವ್ರಿಗೆ ಅನುಕೂಲ ಆಗಬೇಕು, ಅವರು ಜೀವನೋಪಾಧ್ಯಕ್ಕೆ ಅನುಕೂಲ ಆಗಬೇಕು ಅನ್ನೋಂಥ ಕಾರಣದಿಂದ ಅವತ್ತು ತಂದಂಥ ಯೋಜನೆ ಇವತ್ತು ವಿಕಸಿತ ಭಾರತ ಅನ್ನೋಂಥ ಯೋಜನೆಯನ್ನು ಹೊಸ ಇಟ್ಕೊಂಡು ಇವತ್ತು ಜೀವನೋಪಾಧ್ಯಾಯ ಮಿಷನ್ ಅನ್ನೋಂಥ ಯೋಜನೆಯನ್ನು ತಂದು ಹೊಸ ಬಿಲ್ಲನ್ನು ಕೂಡ ತರುವಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಅವರೆಲ್ಲರಿಗೂ ಕೂಡ ಗೊತ್ತಿರಲ್ಲ, ಇದರಲ್ಲೇ ಸಾಕಷ್ಟು ಭ್ರಷ್ಟಾಚಾರಗಳು ಕೂಡ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಎಷ್ಟು ಭ್ರಷ್ಟಾಚಾರಗಳು ನಡೀತಿದ್ದು ಅಂದ್ರೆ ನಾವು ಮುಂಚೆ ನಾವೆಲ್ಲ ಕೂಡ ನೋಡ್ತಾ ಇದ್ವಿ. ಸುಮಾರು 11 ಲಕ್ಷ ಜಾಬ್ ಕಾರ್ಡ್ಗಳನ್ನು ಫೇಕ್ ಆಗಿ ತೊಗೊಂಡು 11 ಜಾಬ್ ಕಾರ್ಡ್ಗಳಲ್ಲಿ ಕೂಡ ಸಾಕಷ್ಟು ಮಂದಿ ಗುತ್ತಿಗೆದಾರನ ಮಧ್ಯಂತರ ಮೀಡಿಯೇಟ್ರನ್ನ ಇಟ್ಕೊಂಡು ಮೀಡಿಯೇಟ್ರ್ ಮೂಲಕ ಅವ್ರು ಯಾವನು ಕೆಲಸ ಮಾಡ್ತಿದ್ರು, ಯಾರು ಕೆಲಸ ಮಾಡ್ತಿದ್ರು ಗೊತ್ತಿಲ್ಲ, ಒಟ್ಟು ಅಟೆಂಡೆನ್ಸ್ ಅಂತ ಫುಲ್ ಮಾಡ್ತಾಯಿದ್ರು. ಸುಮಾರಾಗಿ ಬೋಗಸ್ ಹಣವನ್ನು ಲೂಟಿ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರ ಎಷ್ಟು ನಡೆದಿದೆ ಅನ್ನೋದಕ್ಕೋಸ್ಕರವಾಗಿ ಅನೇಕ ದಾಖಲಾತಿಗಳು ಕೂಡ ಮುಂದಿನ ದಿನಗಳಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋಂಥದ್ದು ಬಿಡುಗಡೆ ಕೂಡ ಆಗಿದೆ, ಇನ್ನೂ ಸಾಕಷ್ಟು ಬಿಡುಗಡೆ ಕೂಡ ಆಗಬೇಕಾಗಿದೆ. ಇವೆಲ್ಲ ನೋಡಿದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಯಾರು ದುಡಿತಾರೋ ಅವ್ರಿಗೆ ಕೆಲಸ ಕೊಡಬೇಕು ಅನ್ನೋಂಥ ಕಾರಣದಿಂದ, ಯಾರು ಬೋಗಸ್ಸಾಗಿ ಯಾರು ಬಿಲ್ಗಳು ತೊಗೊಂಡು ಅವ್ನು ಮಜಾ ಮಾಡ್ತಾನೋ ಅಂಥವ್ರಿಗೆ ಕಡಿವಾಣ ಹಾಕಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಅನೇಕ ಸುಧಾರಣೆಗಳಂದ್ರೆ ನಾನು ನೋಡ್ತಾ ಇದ್ದೆ. ಭಾಳಷ್ಟು ಮಂದಿ ಉದ್ಯೋಗ ಖಾತ್ರದಲ್ಲಿ ಇವತ್ತು ಕೆಲಸ ಮಾಡ್ತಾಯಿದ್ರು. ಕೆಲಸ ಮಾಡಿದಂಥ ಟೈಮಲ್ಲಿ ಅವ್ರಿಗೆ ಬಿಲ್ಗಳೇ ಬರ್ತಿದ್ದಿಲ್ಲ. ಅವ್ರಿಗೆ ಪೇಮೆಂಟ್ ಸಿಗಬೇಕಂದ್ರಿಗಿನ ಯಾವನೋ ಕೆಲಸ ಮಾಡಬೇಕು, ಯಾವನ ಅಕೌಂಟಲ್ಲಿ ಹಾಕಬೇಕು, ಯಾವನ ಅಕೌಂಟಿಂದ ಇವ್ರ ಕಡೆ ಬರೋ ಒಳಗಡೆ ಅಲ್ಲಿ ಸುಮಾರಾಗಿ ಒಂದು 300 ರೂಪಾಯಿ ಕೂಲಿ ಕೊಟ್ಟರೆ ಆ 300 ರೂಪಾಯಿದಿಂದ ಸೋರಿಕೆಯಾಗಿ 100 ರೂಪಾಯಿ ಕೂಡ ಸಿಗ್ತಿದ್ದಿಲ್ಲ. ಕೆಲವು ಮಂದಿ ಕೆಲಸ ಮಾಡ್ತಿದ್ರು, ಕೆಲವು ಮಂದಿ ಕೆಲಸ ಮಾಡ್ತಿದ್ದಿಲ್ಲ. ಹಂಗಾಗಿ ಎಲ್ಲ ಕೂಡ ಬೋಗಸ್ ರೀತಿಯಲ್ಲಿ ಕೂಡ ನಡೆಯುವಂಥ ಟೈಮಲ್ಲಿ ಇವತ್ತು ಸಾಕಷ್ಟು ಬದಲಾವಣೆಗಳನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ. ಕೃಷಿ ಚಟುವಟಿಕೆ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಸಂದರ್ಭದಲ್ಲಿ ನಮ್ಮ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕ್ರಾಪ್ ಸ್ಟಾರ್ಟ್ ಆಗೋದು ನನಗೆ ಗೊತ್ತಿರೋ ಪ್ರಕಾರ ಮಾರ್ಚ್ನಿಂದ ಪ್ರಾರಂಭ ಆಗುತ್ತೆ. ಆಮೇಲೆ ಕ್ರಾಪ್ ಸ್ಟಾರ್ಟ್ ಆದಂಥ ಟೈಮಲ್ಲಿ ಕೂಡ ಇವತ್ತು ಮುಂಚೆ ಎಷ್ಟು ದಿನಗಳ ಕಾಲ ನಡೀತಾ ಇತ್ತು, ಮುಂಚೆ ಇವತ್ತು ವರ್ಷಕ್ಕೆ 300 ದಿನಗಳ ಕಾಲ 100 ದಿನಗಳ ಕಾಲ ಕೆಲಸ ಕೊಡ್ತಾಯಿದ್ರು. 100 ಡೇಸ್ ಕೊಟ್ಟಂಥ ಟೈಮಲ್ಲಿ ಇವಾಗ 125 ದಿನಗಳು ಮಾಡೋಂಥ ಕೆಲಸ ಮಾಡಿದ್ದಾರೆ. 125 ದಿನಗಳು ಮಾಡೋದ್ರ ಜೊತೆಲಿ ಸಾಕಷ್ಟು ಅವ್ರೇನು ಮುಂಚೆನು ಏನು 100 ದಿನಗಳಿಂದ 125 ದಿನಗಳು ಮಾಡಿ ಪ್ರತಿ ಮನುಷ್ಯನ ಕೂಡ ಮುಂಚೆ 300 ರೂಪಾಯಿ ಹತ್ತತ್ತರ ಸಿಗ್ತಾಯಿತ್ತು, 370 ರೂಪಾಯಿ ಕೂಡ ಮಾಡಿದ್ದಾರೆ. 370 ರೂಪಾಯಿ ಪ್ರತಿದಿನ ಕೂಡ ಕೂಲಿ ಮಾಡೋದ್ರ ಜೊತೆಲಿ ಸಾಕಷ್ಟು ಬದಲಾವಣೆಗಳಿಂದ 14 ದಿನ ಒಳಗಡೆ ಅವ್ರಿಗೆ ಪೇಮೆಂಟ್ ಸಿಗಲೇಬೇಕು. ಯಾರು ಕೆಲಸ ಮಾಡಿದರೆ ಯಾರು ಮಧ್ಯವರ್ತಿಗಳಿಲ್ಲ, ಯಾರು ಕೆಲಸ ಮಾಡ್ತಾರೆ, ನಾನು ಕೆಲಸ ಮಾಡೋದು ನನಗೆ ಕೂಲಿ ಸಿಗ್ತೈತೆ, ಇನ್ನೊಬ್ರು ಕೆಲಸ ಮಾಡಿ ಇನ್ನೊಬ್ರಿಗೆ ಕೂಲಿ ಸಿಗುತ್ತೆ. ಮಧ್ಯವರ್ತಿಗೆ ಹೋಗಿ ಮಧ್ಯವರ್ತಿ ಮುಖಾಂತರ ಇವತ್ತು ಹಣ ಸಿಗುತ್ತೆ ಅನ್ನೋದು ಏನಿಲ್ಲ. ಎಲ್ಲವನ್ನು ಕೂಡ ಆನ್ಲೈನ್ ಮಾಡಿ ಒಕ್ಕೊಟ್ಟಾರ. ಎಲ್ಲ ಕೂಡ ಆನ್ಲೈನ್ ಟ್ರಾನ್ಸ್ಪರೆನ್ಸಿ ನಮ್ಮ ಸರ್ಕಾರ ಇವತ್ತು ಟ್ರಾನ್ಸ್ಪರೆನ್ಸಿ ಮಾಡಿದೆ, ಆನ್ಲೈನ್ ಮಾಡಿದಂಥ ಟೈಮಲ್ಲಿ ಬಲಾಢ್ರ ಇದ್ದಂಥವ್ರಿಗೆ ಅವ್ನಿಗೆ ಎಲ್ಲೋ ಒಂದು ಕಡೆ ಮ್ಯಾನ್ಯುವಲ್ಲಾಗಿ ಅಪ್ಲೈ ಮಾಡೋದು, ಮ್ಯಾನ್ಯುವಲ್ ಮೂಲಕ 100 ಮಂದಿ ಇದ್ದರೆ 200 ಮಂದಿ ನೋಡ್ಸೋದು, ಕೂಲಿ ಬೇಕಾದರೆ 300 ರೂಪಾಯಿ ಸಿಗ್ತಾರೆ ಅಂತ ಇವತ್ತು 300 ಇವಾಗ ಸದ್ಯಕ್ಕೆ
₹375 ಸಿಗೋದ್ರಿಂದ DBT ಮೂಲಕ ಅಂದ್ರೆ ನೀವೆಲ್ಲ ಕೂಡ ಟ್ರಾನ್ಸ್ಪರೆನ್ಸಿ ಕೆಳಗಡೆ ಬರ್ತಾ ಈಗಿನ ಟೆಕ್ನಾಲಜಿ ಆನ್ಲೈನ್ ಮೂಲಕ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಸರಿಯಾದಂಥ ಕೂಲಿ ಸಿಗ್ಬೋದು, ಅವ್ರಿಗೆ ಸರಿಯಾದಂಥ ಕೆಲಸ ಸಿಗ್ಬೋದು. ಆ ಕೆಲಸದಲ್ಲಿ ಕೂಡ ಏನು ಇವತ್ತು ಮ್ಯಾಂಡೇಟ್ರಿ ಏನು ಮಾಡಿದ್ದಾರೆ 125 ದಿನಗಳು ಮ್ಯಾಂಡೇಟ್ರಿ ಅಂದ ತಕ್ಷಣ ಯಾವಾಗ ಕ್ರಾಪ್ ಬಂದಂಥ ಟೈಮಲ್ಲಿ ಅವ್ನು ಕಡಿಮೆ ಮಾಡ್ಬೋದು, ಕ್ರಾಪ್ ಇಲ್ಲಾರ್ದಂಥ ಟೈಮಲ್ಲಿ ಜಾಸ್ತಿ ಮಾಡಿಕೊಂಡು ಅವ್ನು 125 ದಿನಗಳ ಕಾಲ ಅವನಿಗೆ ಕೆಲಸ ಸಿಗಲೇಬೇಕನ್ನಂಥ ಅನೇಕ ಬದಲಾವಣೆಗಳು ತರೋಂಥ ಕೆಲಸ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವ್ರು ತರೋಂಥ ಕೆಲಸ ಕೂಡ ಮಾಡಿದ್ದಾರೆ.